ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೊನ್ನೆ ಉಪೇಂದ್ರ ಸರ್ರು ಅವ್ರಿಗಾದಂಥ ಒಂದು ಸ್ಕ್ಯಾಮ್ನ ಬಗ್ಗೆ ಟಿ ವಿಯಲ್ಲಿ ಎಲ್ರಿಗೂ ಹೇಳ್ತಾ ಇದ್ರು. ನೋಡಿ, ಉಪೇಂದ್ರ ಸರ್ ರೀತಿ ಬುದ್ಧಿವಂತರಿಗೇನೆ ಈ ರೀತಿ ಸ್ಕ್ಯಾಮ್ ಆಗುತ್ತೆ ಅಂತ ಅಂದರೆ ಎಷ್ಟೋ ಜನ ಇನ್ನೋಸೆಂಟ್ಗಳಿರ್ತಾರೆ. ಅವ್ರಿಗೆ ಯಾವ ಲೆವೆಲ್ ಸ್ಕ್ಯಾಮ್ ಆಗ್ಬೋದು ಯೋಚನೆ ಮಾಡ್ಕೊಳ್ಳಿ. ಇದೇನಿದೆ, ಇದು ಆ್ಯಕ್ಚುಲಿ ಹ್ಯಾಕಲ್ಲ, ಆಯಿತಾ? ಹ್ಯಾಕಲ್ಲ, ಇದು ಯಾವುದೇ ಹ್ಯಾಕರ್ ಮಾಡಿರುವಂಥದ್ದಲ್ಲ. ಇದೊಂದು ಸಿಂಪಲ್ ಟ್ರಿಕ್, ಆಯಿತಾ? ಟ್ರಿಕ್ ಯೂಸ್ ಮಾಡ್ಕೊಂಡು ಸ್ಕ್ಯಾಮ್ ಮಾಡಿದ್ದಾರೆ. ಇದು ಕಾಲ್ ಫಾರ್ವರ್ಡಿಂಗ್ ಸ್ಕ್ಯಾಮ್ ಅಂತ, ಆಯಿತಾ? ನಿಮಗೆ ಕಾಲ್ ಮಾಡ್ತಾರೆ, ಅವ್ರು ಹೇಳ್ತಾ ಇದ್ರು ಯಾರೋ ಡೆಲಿವರಿ ಇದೆ ಅಂದ್ಬಿಟ್ಟು ಕಾಲ್ ಮಾಡಿದರು ಅಂತ. ಕಾಲ್ ಮಾಡಿಬಿಟ್ಟು ನಿಮಗೆ ಒಂದು ಕೋಡನ್ನು ಹಾಕೋದಕ್ಕೆ ಹೇಳ್ತಾರೆ, ಆಯಿತಾ? ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಒಂದು ನಂಬರ್ ಹಾಕ್ಬಿಟ್ಟು ಅವ್ರು ತೋರಿಸ್ತಾ ಇದ್ರು ಅದನ್ನ ಏನು ಹಾಕಿದ್ರು ಅಂತ. ಆಮೇಲೆ ಅವ್ರು ಫೋನ್ ನಂಬರ್ ಹಾಕ್ತಾರೆ. ನಿಮಗೆ ಬಂದಂಥ ಎಲ್ಲ ಕಾಲು, ನಿಮಗೆ ಬಂದಂಥ ಎಲ್ಲ SMS ಅವ್ರ ನಂಬರಿಗೆ ಫಾರ್ವರ್ಡ್ ಆಗೋ ರೀತಿ ಮಾಡ್ಕೋತಾರೆ. ಇಷ್ಟೇ ಟ್ರಿಕ್ಕು, ಆಯಿತಾ? ಸೊ ಎಲ್ಲ ಮೆಸೇಜಸ್ಸು ಕಾಲ್ಸು ಅವ್ರ ನಂಬರಿಗೆ ಹೋದ್ರೆ ಏನಪ್ಪ ಮಾಡ್ತಾರೆ ಅವರು, ವಾಟ್ಸಾಪನ್ನು OTP ಮುಖಾಂತರ ಅವ್ರ ಫೋನಲ್ಲಿ ಆ್ಯಕ್ಟಿವೇಟ್ ಮಾಡ್ಕೋತಾರೆ. ಫೋನ್ಪೇ ಆ್ಯಕ್ಟಿವೇಟ್ ಮಾಡ್ಕೊಬೋದು, ಸೋಷಿಯಲ್ ಮೀಡಿಯಾ ಬೇಕಾದರೂ ಆ್ಯಕ್ಟಿವೇಟ್ ಮಾಡ್ಕೊಬೋದು. ಸೊ ಎಲ್ಲ ಅಪ್ಲಿಕೇಶನ್ಗಳ ಕಂಟ್ರೋಲನ್ನು ಅವರು ಕಾಲ್ ಫಾರ್ವರ್ಡ್ ಮಾಡ್ಕೊಳ್ಳೋ ಮುಖಾಂತರ, SMS ಫಾರ್ವರ್ಡ್ ಮಾಡ್ಕೊಳ್ಳೋ ಮುಖಾಂತರ ತಗೋತಾರೆ. ಇದೇನು ದೊಡ್ಡ ಹ್ಯಾಕ್ ಏನೂ ಅಲ್ಲ, ಟ್ರಿಕ್ ಯೂಸ್ ಮಾಡಿಕೊಂಡು ಸ್ಕ್ಯಾಮ್ ಮಾಡಿದ್ದಾರೆ ಅಷ್ಟೇ. ತುಂಬ ಕೇರ್ಫುಲ್ ಆಗಿದೆ, ಆಯಿತಾ? ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ ತುಂಬ ಜಾಸ್ತಿ ದುಡ್ಡೇನು ಹೋಗಿಲ್ಲ. ಅಂದರೆ ಅವ್ರ ಲೆವೆಲ್ಗೆ ಒಂದು 30-40 ಸಾವಿರ, 1 ಲಕ್ಷದ ರೇಂಜಿಗೆ ಹೋಗಿದೆ. ಅದನ್ನು ಅವ್ರು ರಿಕವರ್ ಕೂಡ ಮಾಡ್ಕೊಬೋದು. ಬ್ಯಾಂಕೆಲ್ಲ ಕಾಲ್ ಮಾಡಿದ್ರೆ ಅದನ್ನು ರಿವರ್ಸ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಬಟ್ ಸ್ಟಿಲ್ ಕೇರ್ಫುಲ್ ಆಗಿರಿ. ಯಾರಿಗೆ ಬೇಕಾದರೂ ಈ ರೀತಿ ಒಂದು ಸ್ಕ್ಯಾಮ್ ಆಗ್ಬೋದು. ಸಿಂಪಲ್ ಟ್ರಿಕ್ಕು, ತುಂಬ ಈಸಿಯಾಗಿ ಯಾಮಾರಿಸ್ಬಿಡ್ತಾರೆ, ಆಯಿತಾ? ಕೇರ್ಫುಲ್ ಆಗಿರಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು iPhone 17 Pro Max ನಮ್ಮ ದೇಶದಲ್ಲಿ 1.5 ಲಕ್ಷ ರೂಪಾಯಿಗೆ ಲಾಂಚ್ ಆಗಿದೆ. ಇದೇ ಫೋನ್ ಅಮೆರಿಕಾದಲ್ಲಿ ನೀವು ನಂಬಲ್ಲ, ಕೇವಲ 1,06,000 ರೂಪಾಯಿ ಆಗುತ್ತೆ. ಹಂಗನಿಸ್ತಂಗೆ ಅದು ಬಿಫೋರ್ ಟ್ಯಾಕ್ಸ್ ಸ್ವಲ್ಪ ಆ್ಯಡ್ ಮಾಡಿದ್ರೂ ಸಹ ನಂಗನಿಸ್ತಂಗೆ 1,15,000 ರೂಪಾಯಿಗಿಂತ ಜಾಸ್ತಿ ಆಗೋದಿಲ್ಲ. ಕೆನಡಾದಲ್ಲಿ 1,11,000 ರೂಪಾಯಿ, ಹಾಂಗ್ಕಾಂಗಲ್ಲಿ 1,15,000 ರೂಪಾಯಿ, ಜಪಾನಲ್ಲಿ 1,16,000 ರೂಪಾಯಿ, UAE ದುಬೈ ಅಲ್ಲೆಲ್ಲ 1,22,000 ರೂಪಾಯಿ, ಚೈನಾದಲ್ಲಿ 1,24,000 ರೂಪಾಯಿ. ಎಲ್ಲದೂ ನೋಡೋದಕ್ಕೆ ಹೋದರೆ ನಮ್ಮ ದೇಶದಲ್ಲೇ ಜಾಸ್ತಿ. ಲಿಟ್ರಲಿ ಅಮೆರಿಕಾಗಿಂತ ಸುಮಾರು 30,000-35,000 ರೂಪಾಯಿ ಜಾಸ್ತಿ ಆಗುತ್ತೆ ನಮ್ಮ ದೇಶದಲ್ಲಿ. ನೋಡ್ರಪ್ಪ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅಮೆರಿಕಾದಿಂದ ಬರೋರು ಇದ್ದರೆ ತರಿಸ್ಬೋದು. ಬಟ್ ಆಪಲ್ ಕೇರ್ ಪ್ಲಸ್ ಸಿಗುತ್ತೆ ಇಲ್ಲಿ ಅನ್ನುವಂಥದ್ದು ಕಷ್ಟ, ಆಯಿತಾ? ಇತ್ತೀಚೆಗೆ ನಮ್ಮ ದೇಶದಲ್ಲಿ ಪರ್ಚೇಸ್ ಆಗಿರುವಂಥ ಐಫೋನ್ಗಳಿಗೆ ಮಾತ್ರ ಆಪಲ್ ಕೇರ್ ಪ್ಲಸ್ಸನ್ನು ಕೊಡ್ತಾರೆ, ಆಯಿತಾ? ಸೊ ಅದನ್ನೆಲ್ಲ ತಲೆಯಿಟ್ಕೊಂಡು ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈವನ್ iPhone 17 ಕೂಡ ಅಷ್ಟೇ ನಮ್ಮ ದೇಶದಲ್ಲಿ 82,900 ರೂಪಾಯಿ ಆಗುತ್ತೆ. ಇದೇ ಫೋನ್ ಅಮೆರಿಕಾದಲ್ಲಿ ಟ್ಯಾಕ್ಸ್ ಎಲ್ಲ ಸೇರಿ ಅಪ್ರಾಕ್ಸಿಮೇಟ್ಲಿ 72,000-73,000 ರೂಪಾಯಿ ಆಗಬಹುದು. ಚೈನಾದಲ್ಲಿ ಬರೀ 74,000 ರೂಪಾಯಿ ಆಗುತ್ತೆ, ಜಪಾನಲ್ಲಿ 77,000 ರೂಪಾಯಿ ಆಗುತ್ತೆ. ಪ್ರೈಸ್ ಡಿಫ್ರೆನ್ಸ್ ಕಡಿಮೆನೇ ಬೇಸ್ ಮಾಡೆಲಿಗೆ ನೋಡೋದಕ್ಕೆ ಹೋದರೆ. ಅದೇ UK, ಜರ್ಮನಿಯಲ್ಲಿ ಹೆವಿ ಎಕ್ಸ್ಪೆನ್ಸಿವ್ ಇದೆ. ಹತ್ತಿರ 1 ಲಕ್ಷ ರೇಂಜ್ ಆಗುತ್ತಂತೆ ಜರ್ಮನಿ ಮತ್ತು UKನಲ್ಲಿ ಈ ಬೇಸ್ ಮಾಡೆಲ್ಗೆ. ಸೊ ಈ iPhone 17 ತಗೊಳ್ಳೋರು ಅಮೆರಿಕಾಯಿಂದ ತಗೋಬೋದು. ಬಟ್ ಸ್ಟಿಲ್ ಪ್ರೈಸ್ ಡಿಫ್ರೆನ್ಸ್ ತುಂಬ ಕಡಿಮೆ ಇರೋದ್ರಿಂದ ನಮ್ಮ ದೇಶದಲ್ಲೇ ಡಿಸ್ಕೌಂಟ್ ಅದು ಇದು ಬ್ಯಾಂಕ್ ಆಫರ್ ಎಲ್ಲ ಸೇರಿಸಿದ್ರೆ ಇನ್ನೂ ಕಡಿಮೆಗೆ ಸಿಕ್ಬಿಡುತ್ತೆ. ಸೊ ಇದನ್ನೇನು ಬೇರೆ ದೇಶದಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನ್ಯಾನೋ ಬನಾನಾ ಅಂತ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ. ಅಪ್ಪ, ಎಲ್ಲರೂ ಅವ್ರ ಫೋಟೋನ ಎಡಿಟ್ ಮಾಡಿಕೊಂಡು ಆಮೇಲೆ ಒಂದೇನೋ ಗೊಂಬೆ ಥರ ತಿರುಗೋ ಥರ, ಅದು ಆಮೇಲೆ ಫುಲ್ಲು ಸ್ಯಾರಿ ಹಾಕಿರೋ ಥರ ಹುಡುಗಿರೆಲ್ಲ ಹಾಕಿ ನೋಡಿ ತಲೆಗೆಟ್ಟೋಗ್ಬಿಟ್ಟಿದೆ. ಸೊ ಇದರ ಜೊತೆಗೆ ಇದೀಗ ಗೂಗಲ್ ಜೆಮಿನೈ ಹೈಯೆಸ್ಟ್ ಡೌನ್ಲೋಡೆಡ್ ಲಿಸ್ಟಲ್ಲಿ ಟಾಪಿಕ್ ಬಂದುಬಿಟ್ಟಿದೆ ಇದು ಫಸ್ಟ್ ಟೈಮು. ಈವನ್ ChatGPT ಕೂಡ ಹಿಂದೆ ಹಾಕ್ಬಿಟ್ಟು ಟಾಪಿಕ್ ಬಂದುಬಿಟ್ಟಿದೆ. ಸೊ ಎರಡರಲ್ಲೂ ನಿಮಗೆ ಆ್ಯಂಡ್ರಾಯ್ಡಲ್ಲೂ ಕೂಡ ಅಷ್ಟೇ, iOS ಅಲ್ಲೂ ಕೂಡ ಅಷ್ಟೇ ಫುಲ್ಲು ಹೆವಿ ಡೌನ್ಲೋಡ್ಸ್ ಆಗ್ತಾ ಇದೆಯಂತೆ. ನೀವು ಕೂಡ ಅದನ್ನು ಟ್ರೈ ಮಾಡಿರ್ಬೋದು. ಮಾಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ. ಯಾವ ಲೆವೆಲಿಗಿದೆ ಈ ಒಂದು AI ಅಂತ ಅನ್ನಿಸ್ಬಿಡುತ್ತೆ ನೋಡಿಬಿಟ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಮೊನ್ನೆ ಜಿಯೋದವರು ಮತ್ತು ಏರ್ಟೆಲ್ ಇವರೆಲ್ಲರೂ ಕೂಡ ಅವ್ರದ್ದೇನು ಬೇಸ್ 1 GB ಪ್ಲ್ಯಾನ್ ಇತ್ತು ಪ್ರತಿದಿನದ್ದು, ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು, ಆಯಿತಾ? ಸೊ ಇದೀಗ ಟ್ರೈ ಇವರು ಅಂದರೆ ಈ ರೆಗ್ಯುಲೇಟರ್ಸ್ ಇವರು, ಆಯಿತಾ? ಈ ನೆಟ್ವರ್ಕ್ ಪ್ರೊವೈಡರ್ಗಳಿಗೆ ರೆಗ್ಯುಲೇಟರ್ಸ್, ಆಯಿತಾ? ಸೊ ಇವರು ಪ್ರಶ್ನೆ ಮಾಡಿದ್ದಾರೆ, ಏನಕ್ಕೆ ರಿಮೂವ್ ಮಾಡಿದ್ರಿ, ಒಂದು ಜಸ್ಟಿಫಿಕೇಷನ್ ಕೊಡಿ ಅಂತ. ಏನಾದರೂ ಒಂದು ಕಡಿವಾಣ ಹಾಕ್ಬಿಟ್ಟು ಇವರಿಬ್ಬರಿಗೆ, ಏರ್ಟೆಲ್ ಜಿಯೋನವರಿಗೆ ಮತ್ತೆ 1 GB ಪ್ಲ್ಯಾನ್ ತಂದುಬಿಟ್ರೆ ಚೆನ್ನಾಗಿರುತ್ತೆ. ಎಷ್ಟೋ ಜನ, ನಾನು ಪರ್ಸ್ನಲಿ ಇಂಟರ್ನೆಟ್ ಯೂಸರ್ ಮನೇಲಿ ವೈಫೈ ಇದೆ, ನನಗೆ 1 GB ಜಾಸ್ತಿ ಆಯಿತು. ಈಗ ನೋಡಿ 1.5 GB, 2 GB, 2.5 GBಗೆಲ್ಲ ನಾವು ಜಾಸ್ತಿ ದುಡ್ಡು ಕೊಡಬೇಕು.
ಕತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇತ್ತೀಚೆಗೆ ಸ್ಮಾರ್ಟ್ಫೋನ್ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಟ್ರೆಂಡ್ ಕ್ರಿಯೇಟ್ ಆಗಿಬಿಟ್ಟಿದೆಯಪ್ಪ, ತಿನ್ನೆಸ್ಟ್ ಫೋನ್ನ ಲಾಂಚ್ ಮಾಡುವಂಥದ್ದು. ಸೊ ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ S25 ಎಡ್ಜನ್ನು ಲಾಂಚ್ ಮಾಡಿದ್ರು, 5.8 mm ಥಿಕ್ನೆಸ್ಸು. ಅದಾದಮೇಲೆ ಟೆಕ್ನೋ ಪೋವಾ ಸ್ಲಿಮ್ ಅಂತ ಬರೀ 20,000 ರೂಪಾಯಿಗೆ 5.93 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಫೋನ್ ಲಾಂಚ್ ಮಾಡ್ತಾರೆ. ಸೊ ಮೊನ್ನೆ ಆಪಲ್ನವರು ಐಫೋನ್ ಏರ್ ಅಂತ ತಿನ್ನೆಸ್ಟ್ ಫೋನ್ ಇಲ್ಲಿಯವರೆಗೆ ನೋಡೋದಕ್ಕೆ ಹೋದರೆ ಆಯಿತಾ, ರೀಸೆಂಟ್ ಡೇಸ್ನಲ್ಲಿ 5.6 mm ಥಿಕ್ನೆಸ್ಸು ಆಯಿತಾ. ಸೊ ಕ್ರೇಜಿ ಮಾತ್ರ. ಸೊ ನೆಕ್ಸ್ಟ್ ಯಾವ್ಯಾವ ಬ್ರ್ಯಾಂಡ್ನವ್ರು ಲಾಂಚ್ ಮಾಡ್ತಾರೋ ಗೊತ್ತಿಲ್ಲ. ಮೋಸ್ಟ್ಲಿ ವಿವೋದವರು ತೊಗೊಂಬರ್ತಾರೆ, ಒಪ್ಪೋದವರು ತರ್ತಾರೆ, OnePlus ಅವರು ತಂದರೂ ತರ್ಬೋದು, ಎಲ್ಲರೂ ತೊಗೊಂಬರ್ತಾರೆ. ನೋಡ್ತೀನಿ ಒಂದು ಸ್ವಲ್ಪ ದಿನ. ಮತ್ತು ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತ ಅಂದರೆ, ಈ ವರ್ಷ ನಮಗೆ ಮೋಸ್ಟ್ಲಿ ಆಪಲ್ ಕಡೆಯಿಂದ ಡಿವೈಸ್ ಸಿಗಬಹುದು ಅಫಿಷಿಯಲ್ಲಾಗಿ. ನೋಡೋಣ, ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಕನ್ಫರ್ಮ್ ಇಲ್ಲ. ಹೋಪ್ಸ್ ಇಟ್ಕೊಳಕ್ಕೆ ಹೋಗ್ಬಿಡಿ, ಅವ್ರು ಕೊಡಲಿಲ್ಲ ಅಂದರು ಹೊರಗಡೆ ತರ್ಸಾರು ವಿಡಿಯೋ ಮಾಡ್ತೀನಿ ನಾನು. ಒಟ್ಟಿನಲ್ಲಿ ಚಾನ್ಸಸ್ ಇದೆ ಆಯಿತಾ. ಎಲ್ಲರೂ ಪಾರ್ಟಿ ಮಾಡೋಣ ಬಂದುಬಿಟ್ರೆ, ಏನಂತೀರಾ? ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಕ್ವಾಲ್ಕಾಮ್ನವರು ಅವರ ರೀಸೆಂಟ್ ಸ್ನ್ಯಾಪ್ಡ್ರ್ಯಾಗನ್ ಹೊಸ ಪ್ರೊಸೆಸರ್ ಏನಿದೆ ಅದಕ್ಕೆ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಅಂತ ಹೆಸರಿಡ್ತಾ ಇದ್ದಾರೆ ಆಯಿತಾ. ಇದ್ರ ಬಗ್ಗೆ ಮುಂಚೆನೂ ಕೂಡ ಟೆಕ್ ನ್ಯೂಸಲ್ಲಿ ನಾನು ಹೇಳಿದ್ದೆ. ಸೊ ಇದೀಗ ಅದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿದೆ ಆಯಿತಾ, ಏನಕ್ಕೆ ಈ ಒಂದು ನೇಮ್ ಅಂತ. ಸೊ ಏನಕ್ಕೆ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 8 Gen 1 ಇತ್ತು, ಆಮೇಲೆ 8 Gen 2 ಬಂತು, ಆಮೇಲೆ 8 Gen 3 ಬಂತು, ಆಮೇಲೆ 8 Gen 4 ಬಂದು 8 Elite ಅಂತ ಮಾಡಿದ್ರು ಆಯಿತಾ. ಸೊ ಇದೀಗ 8 Elite ಆದಮೇಲೆ 8 Elite Gen 5 ಅಂತ ಮಾಡ್ತಾ ಇದ್ದಾರೆ ಆಯಿತಾ. ಸೊ 5ನೇ ಸೀರೀಸ್ ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ಓಕೆ, ಒಂದು ಜಸ್ಟಿಫಿಕೇಷನ್ ಸಿಕ್ತು. ಅವ್ರ ವೆಬ್ಸೈಟ್ನಲ್ಲೇ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿಲಿ, ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5, ದ ನೇಮ್, ದ ಪವರ್, ದ ವೈ, ಅಂದರೆ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂತ, ಇನ್ನೇನಿಲ್ಲ, ಸಿಂಪಲ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ಕಳೆದ ವರ್ಷ M4 Mac ಮಿನಿಯನ್ನು ಲಾಂಚ್ ಮಾಡ್ತಾರೆ. 60,000 ರೂಪಾಯಿಗೆ ಅದನ್ನು ಲಾಂಚ್ ಮಾಡಿರ್ತಾರೆ ಆಯಿತಾ. ಬರ್ತಾ ಪ್ರೈಸ್ ಕಡಿಮೆ ಆಗುತ್ತೆ. ಈ ಸೇಲ್ ಟೈಮಲ್ಲಿ ಈ ಒಂದು ಆಪಲ್ M4 Mac ಮಿನಿಯನ್ನು ಕೇವಲ 48,500 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಬೆಂಕಿ ಪ್ರಾಡಕ್ಟ್ ಈ ಪ್ರೈಸ್ ರೇಂಜಿಗೆ ಆಯಿತಾ. ಒಂದು ಪರ್ಸ್ನಲ್ ಕಂಪ್ಯೂಟರ್ ಮನೆಗೆ ಬೇಕು ಅಂತ ಅಂದರೆ ಇದಕ್ಕಿಂತ ಒಳ್ಳೆಯ ಕಂಪ್ಯೂಟರ್, ಇದಕ್ಕಿಂತ ಒಂದು ಸ್ಟೇಬಲ್ ಕಂಪ್ಯೂಟರ್ ನಂಗೆ ಅನ್ನಿಸ್ತಂಗೆ ಈ ಬೆಲೆಗೆ ಸಿಗಲ್ಲ. ಕ್ರೇಜಿ ಆಗಿದೆ. ಆರಾಮಾಗಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಸೊ ನೋಡೋಣ ಇನ್ನೂ ಏನಾದ್ರು ಕಡಿಮೆ ಆಗುತ್ತಾ ಅಂತ. ಒಟ್ಟಿಗೆಲ್ಲ ಡಿಸ್ಕೌಂಟೆಲ್ಲ ಯೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡೋರು, ಡಿಸ್ಕ್ರಿಪ್ಷನ್ ಬೇಕಾದ್ರೆ ಲಿಂಕ್ ಕೊಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಥಿಂಗ್ ಫೋನ್ 3 ಏನು 70,000 ರೂಪಾಯಿಗೆ ಲಾಂಚ್ ಆಗಿತ್ತು, ಇದೀಗ ಈ ಫ್ಲಿಪ್ಕಾರ್ಟಿಂದು ಬಿಗ್ ಬಿಲಿಯನ್ ಡೇ ಸೇಲ್ ಟೈಮಲ್ಲಿ ಕೇವಲ 35,000 ರೂಪಾಯಿಗೆ ಲಿಸ್ಟ್ ಆಗುತ್ತಂತೆ. ಲಿಟ್ರಲಿ ಅಪ್ರಾಕ್ಸಿಮೇಟ್ಲಿ 55% ಪ್ರೈಸ್ ಡ್ರಾಪ್ ಆಗಿರೋದು ಅಪ್ರಾಕ್ಸಿಮೇಟ್ಲಿ. ಸೊ ಮೋಸ್ಟ್ಲಿ ಇದಕ್ಕೆ ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಆಗಿ ಈ ಬೆಲೆಗೆ ಸಿಗಬಹುದು ಅಂತ ಕಾಣೋದು. ಇನ್ ಕೇಸ್ 35,000 ರೂಪಾಯಿಗೆ ಈವನ್ ವಿತ್ ಆಫರ್ ಎಲ್ಲ ಇಷ್ಟಕ್ಕೆ ಸಿಕ್ಕರೆ ಆ್ಯಕ್ಚುಲಿ ಈ ಫೋನ್ ಒಂದೊಳ್ಳೆ ಆಪ್ಷನ್ ಆಗಬಹುದು. ಇದರಲ್ಲಿ ನಮಗೆ ಆಬ್ವಿಯಸ್ಲಿ 8S Gen 4 ಪ್ರೊಸೆಸರ್ ಎಲ್ಲ ಇದೆ, ಯುನೀಕ್ ಆಗಿರುವಂಥ ಲುಕ್ಕು, ಪ್ರೀಮಿಯಮ್ ಬಾಡಿ, ಅಲ್ಯೂಮಿನಿಯಮ್ಮು, ಫ್ರಂಟ್ ಮತ್ತು ಬ್ಯಾಕ್ ಎಲ್ಲ ಗ್ಲಾಸ್ ಎಲ್ಲ ಕೊಟ್ಟಿದ್ದಾರೆ. ಸೊ 35,000 ರೂಪಾಯಿಗೆ ವರ್ತ್ ಆಗಬಹುದು. ನೋಡೋಣ ಆ್ಯಕ್ಚುಲಿ ಏನಾದ್ರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತಾ ಏನು ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರಿಯಲ್ಮಿನವರು ಒಂದು ಹೊಸ UI ಲಾಂಚ್ ಮಾಡ್ತಾ ಇದ್ದಾರೆ ಆಯಿತಾ, ಇನ್ಸ್ಪೈರ್ಡ್ ಬೈ ಆಪಲ್ನಂತೆ. ಸೊ ಆಪಲ್ನವರು ಅದು ಟ್ರಾನ್ಸ್ಪರೆಂಟ್ ಏನು UI ಲಾಂಚ್ ಮಾಡಿದ್ರಲ್ವಾ, ಸೊ ಅದನ್ನು ಕಾಪಿ ಮಾಡಿಕೊಂಡು ರಿಯಲ್ಮಿನವರು ಕೂಡ ಡೈರೆಕ್ಟಾಗಿ ಇನ್ಸ್ಪೈರ್ಡ್ ಬೈ ಆಪಲ್ ಅಂತಾನೆ UI ಒಂದು ಹೊಸ OS ಮೋಸ್ಟ್ಲಿ ಸ್ವಲ್ಪ ಥೀಮ್ಡ್ OS ಲಾಂಚ್ ಮಾಡ್ತಾರೆ ಅಂತ ಕಾಣುತ್ತೆ. ನೋಡೋಣ ಯಾವಾಗ ಅಪ್ಡೇಟ್ ಬರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, Xiaomi 17 Proದು ಫೋಟೋಸ್ಗಳೆಲ್ಲ ಟೀಸ್ ಆಗಿಬಿಟ್ಟಿದೆ, ಒಂದು ವಿಡಿಯೋ ಕೂಡ ಪಬ್ಲಿಷ್ ಮಾಡಿದ್ದಾರೆ. ಸೊ ಹಿಂದ್ಗಡೆ ಫುಲ್ಲು ದೊಡ್ಡ ಸೆಕೆಂಡರಿ ಡಿಸ್ಪ್ಲೇ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ ಕ್ಯಾಮ್ರಾ ಸುತ್ತ. ಸೊ ತುಂಬ ಡೆಲಿಕೇಟ್ ಅಂತ ಅನ್ನಿಸ್ತದೆ ನೋಡೋದಕ್ಕೆ. ಮೋಸ್ಟ್ಲಿ ನಮ್ಮ ದೇಶದಲ್ಲಿ ಫೋನ್ ಲಾಂಚ್ ಆಗೋದು ಡೌಟೇ. ಲಾಂಚ್ ಆದರೂ ಅದರ 1,00,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಕಾಣುತ್ತೆ ಆಯಿತಾ. ತೋರಿಸ್ತಾ ಇದ್ದೀನಿ ಆ ವಿಡಿಯೋನ, ಚೆನ್ನಾಗಿದೆ. ಏನೋ ಒಂದು ಯುನೀಕಾಗಿ ಮಾಡ್ತಾ ಇದ್ರಲ್ಲ, ಅದಕ್ಕೆ ಖುಷಿ ಪಡಬೇಕು. ಸೊ ಎಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.